ವಾತ ರೋಗ ಅನ್ನತಕ್ಕಂಥದ್ದು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇಲ್ಲೇನೋ ಭುಜ ನೋವು ಬಂದಿದೆ ರೀ. ಈ ಸಮಾಜದಲ್ಲಿ ನಡೀತಕ್ಕಂಥ ಕೆಲವಾರು ವಿಶೇಷ ಸಂಚಿಕೆ ವಾತ ರೋಗ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ವಾತ ರೋಗ. ಯಾಕಂದರೆ ನಾವು ಮನಸ್ಸುಗಳ ಬಗ್ಗೆ ತುಂಬ ಮಾತಾಡಿದ್ದೀನಿ, ಮೌಢ್ಯದ ಬಗ್ಗೆ ತುಂಬ ಮಾತಾಡಿದ್ದೀನಿ, ಈ ಸಮಾಜದಲ್ಲಿ ನಡೀತಕ್ಕಂಥ ಕೆಲವಾರು ಮೋಸಗಳ ಬಗ್ಗೆ ತುಂಬ ಮಾತಾಡಿದ್ದೀನಿ. ಇವತ್ತು ಯಾಕೋ ವಾತ ರೋಗದ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ವಾತ ರೋಗ ಅನ್ನತಕ್ಕಂಥದ್ದು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇಲ್ಲೇನೋ ಭುಜ ನೋವು ಬಂದಿದೆ ರೀ, ಈ ಕುತ್ತಿಗೆ ನೋವು ಬಂದಿದೆ, ಕಾಲು ನೋವು ಬಂದಿದೆ, ಮೊಣಕಾಲು ನೋವು ಬಂದಿದೆ, ಸೊಂಟ ಹಿಡ್ಕೊಂಬಿಡ್ತು, ಅದೇನೇನೋ ಆಗ್ಬಿಡ್ತು, ಹಲ್ಲು ಹಿಡ್ಕೊಂಬಿಡ್ತು, ಈ ಥರ ಎಲ್ಲ ಬೇಕಷ್ಟು ಹೇಳ್ತಾ ಇರ್ತೀವಿ ನಾವು. ಇವೆಲ್ಲವೂ ಕೂಡ ವಾತ ರೋಗದ ಲಕ್ಷಣಗಳು. ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ವಾತ ಪಿತ್ತ ಕಫ ಈ ಮೂರು ಕಾಂಬಿನೇಷನಿಂದ ರೋಗ ಬರೋದು. ವಾತ ರೋಗ ಬರೋದು ತುಂಬ ಸರಳವಾಗಿ ಬರುತ್ತೆ. ಯಾವುದರಿಂದ ಗೊತ್ತಾ? ನಾವು ತಿನ್ನತಕ್ಕಂಥ ಆಹಾರ ಜೀರ್ಣವಾಗದೆ ಅರ್ಧಂಬರ್ಧ ಉಳ್ಕೊಳ್ಳೋದು ನೋಡಿ, ಅದನ್ನು ಆಮ ಅಂತ ಕರೀತಾರೆ. ಅದು ದೇಹದಲ್ಲಿ ಜಾಸ್ತಿ ಆದಾಗ ಸರಿಯಾಗಿ ಜೀರ್ಣ ಆಗೋದೇ ಇಲ್ಲ. ನಮ್ಗೆ ಅಷ್ಟು ಆಹಾರ ಬೇಕಾಗಿರಲ್ಲ, ಸುಮ್ಮನೆ ತಿಂತಾ ಇರ್ತೀವಿ, ಹೊಟ್ಟೆ ಹಸಿವಾಗೋದೇ ಇಲ್ಲ, ಸುಮ್ಮನೆ ತಿಂತಾ ಇರ್ತೀವಿ, ಅದು ನೀಟಾಗಿ ಜೀರ್ಣ ಆಗಲ್ಲ. ಕುಳಿತಿರ್ತೀವಿ, ಮಲಗಿರ್ತೀವಿ, ಕೆಲವ್ರಿಗಂತೂ ಅದು ತಿಂದದ್ದು ಕರಗೋದೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಹಾಗಿದ್ದಾಗ, ತಿಂದದ್ದು ಕರಗದೇ ಇದ್ದಾಗ ವಾತ ರೋಗ ದೇಹದಲ್ಲಿ ಜಾಸ್ತಿ ಆಗತ್ತೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಈ ಕಡೆ ನಾವು ಗಮನ ಹರಿಸಿದ್ರೆ ಎಷ್ಟು ಸಮಸ್ಯೆಗಳು ಹೋಗ್ತವೆ. ಈಗಿನ ಕಾಲದಲ್ಲಿ ಆಸ್ಪತ್ರೆಗೆ ಯಾವ್ದಾರ ಒಂದು ನೋವು ಅಂತ ಹೋದ್ರೆ ಸಾಕು, ಕುತ್ತಿಗೆನಲ್ಲಿ ವಾತ ಜಾಸ್ತಿ ಆಗ್ಬಿಟ್ಟು ಕುತ್ತಿಗೆ ನೋವು ಬಂದ್ಬಿಟ್ಟಿರುತ್ತೆ. ಇಲ್ಲಿ ಏನೋ ಆಗ್ಬಿಟ್ಟಿದೆ ಅಂತ ಹೋದ್ರೆ ಏನೆಲ್ಲ ಸ್ಕ್ಯಾನಿಂಗ್ಗಳು ಸ್ಟಾರ್ಟ್ ಆಗ್ತವೆ. ಅದು ಯಾವುದರಿಂದ ಬಂದಿದೆ? ನೀವು ಸರಿಯಾಗಿ ತಿಂದೆ ಜೀರ್ಣ ಮಾಡದೆ ಕುಳ್ತಿರೋದ್ರಿಂದ. ಅತಿಯಾದ ವ್ಯಾಯಾಮ, ಅತಿಯಾದ ವ್ಯಾಯಾಮ, ನಿದ್ರೆ ಇಲ್ಲದೆ ಇರೋದು, ಅತಿಯಾಗಿ ತಿನ್ನೋದು, ಯಾವುದೇ ಆಗಲಿ ಅತಿ ಮಾಡಿದರೆ ದೇಹದಲ್ಲಿ ವಾತ ಜಾಸ್ತಿ ಆಗುತ್ತೆ. ಇಷ್ಟೊಂದು ಸೊಗಸಾಗಿ ಹೇಳ್ತಾರೆ ಅಂದರೆ, ನೀವು ಸಡನ್ನಾಗಿ ಬೆವರು ಬರ್ತಾ ಇರುತ್ತೆ, ನೀವು ಸ್ನಾನ ಮಾಡ್ತೀರ ತಣ್ಣಗಾಗಲಿ ಅಂತ, ಆಗ ದೇಹದಲ್ಲಿ ವಾತ ಜಾಸ್ತಿ ಆಗುತ್ತೆ. ನೀವು ಹೊರಗಡೆ ಪ್ಲೇ ಗ್ರೌಂಡಲ್ಲಿ ಹೋಗಿ ಯೋಗ ಮಾಡ್ತೀರಾ, ಅಥವಾ ಟೆರೆಸಲ್ಲಿ ಯೋಗ ಮಾಡ್ತೀರಾ, ಚಳಿನಲ್ಲಿ ತುಂಬ ಹೊರಗಡೆ ವ್ಯಾಯಾಮ ಮಾಡ್ತೀರಾ, ಬಾಡಿ ಹೀಟ್ ಆಗ್ತಾ ಇರುತ್ತೆ. ಆಗ ಬ್ರೀಸ್ ಗಾಳಿ, ತಣ್ಣನೆಯ ಗಾಳಿ ಬೀಸಿದಾಗ ದೇಹದಲ್ಲಿ ವಾತ ಉಂಟಾಗ್ತಾ ಇರುತ್ತೆ. ನೀವು ಅಂತೀರಾ, ಅಯ್ಯೋ ನಮ್ಗೆ ಏನಾಗಲ್ಲ, ನಾವು ವಾಕಿಂಗ್ ಹೋಗ್ತೀವಿ, ಸ್ವೆಟ್ರ್ ಹಾಕ್ಕೊಂಡಿರ್ತೀವಿ, ಟೋಪಿ ಹಾಕ್ಕೊಂಡಿರ್ತೀವಿ, ಅಯ್ಯೋ ತುಂಬ ದಿವಸದಿಂದ ಮಾಡ್ತಾ ಇದ್ದೀನಿ ಅಂತೀರಿ. ತುಂಬ ದಿವಸಗಳಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೇಹದಲ್ಲಿ ವಾತ ವಿಕೋಪ ಆಗಿ ಅದು ಶೇಖರಣೆಯಾಗಿ ಒಂದು ದಿನ ಯಾವುದೋ ಸಡನ್ ಜೋರು ಮಂಡಿ ನೋವು ಬಂದ್ಬಿಡುತ್ತೆ. ಆವಾಗ ಟ್ರೀಟ್ಮೆಂಟ್ಗೆ ಹೋಗ್ತೀರಾ. ಈ ಜೋರು ಮಂಡಿ ನೋವು ಬರೋದು ಯಾವುದರಿಂದ? ಚಳಿನಲ್ಲಿ ಕಾನ್ಸ್ಟೆಂಟಾಗಿ ಅತಿಯಾಗಿ ವಾಕ್ ಮಾಡೋದ್ರಿಂದ, ಅತಿಯಾಗಿ ಕೋಲ್ಡ್ ಆಹಾರ ತಿನ್ನೋದ್ರಿಂದ. ನಾನು ಐಸ್ ಕ್ರೀಮ್ ತಿಂತೀನಿ, ನನಗೇನು ಆಗಲ್ಲ, ನನಗೆ ಕೋಲ್ಡ್ ವಾಟ್ರೇ ಬೇಕು, ಫ್ರಿಡ್ಜಲ್ಲಿ ಇಟ್ಕೊಂಡು ಕುಡಿತೀನಿ, ನಾನು ಶ್ರೀಮಂತನಾಗಿದ್ದೀನಿ, ಸ್ಟೈಲಿಶ್ ಅದು ಮಾಡೋಕೆ ಹೋಗ್ತೀರಾ. ಕಂಫರ್ಟಬಲ್ ಆಗಿರುತ್ತೆ, ಆ ಕೋಲ್ಡ್ ಖುಷಿ ಕೊಡ್ತಾ ಇರುತ್ತೆ, ಅದು ದೇಹದಲ್ಲಿ ವಾತ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮ ದೇಹದ ರೆಸಿಸ್ಟೆನ್ಸ್ ಪವರ್ ಇರೋವರೆಗೂ ಅದು ತಡ್ಕೋತಾ ಇರುತ್ತೆ, ಬಟ್ ಒಳಗಡೆ ಸ್ಟೋರ್ ಆಗ್ತಾ ಬರುತ್ತೆ, ಒಂದು ದೊಡ್ಡ ರೋಗ ಬರುತ್ತೆ. ದಟ್ ಈಸ್ ಕಾಲ್ಡ್ ವಾತ ರೋಗ. ಯಾವ ಸಂದಿನಲ್ಲಿ ಯಾವ ಕಡೆ ಬರುತ್ತೋ ಗೊತ್ತಿಲ್ಲ. ಸೊ ಈ ವಾತ ರೋಗವನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ನಾವು ಈ ರೀತಿಯಾದ ಕೆಲಸಗಳನ್ನು ಮಾಡಬಾರ್ದು. ಯಾವುದನ್ನು ಅತಿಯಾಗಿ ಮಾಡಬಾರ್ದು. ನಾವು ತಿನ್ನೋದನ್ನು ಕರಗಿಸಬೇಕು. ಹಸಿವಾಗದೆ ಊಟವನ್ನು ಮಾಡಬಾರ್ದು. ಸರಳವಾದ ಟೆಕ್ನಿಕ್ಗಳು. ನಾವು ರಾತ್ರಿಯಲ್ಲಿ ನಿದ್ದೆ ಮಾಡದೇ ಇರೋದು, ಲೇಟ್ ನೈಟ್ ಮಲ್ಕೊಳ್ಳೋದು, 2 ಗಂಟೆವರೆಗೂ ಟಿ ವಿ ನೋಡ್ತಾ ಇರೋದು. ಪಾಪ ತುಂಬ ಜನ ಕೆಲಸ ಮಾಡ್ತಿರ್ತಾರೆ, ಸೊ ದೇ ಆರ್ ಗೋಯಿಂಗ್ ಎಗೇನ್ಸ್ಟ್ ದ ನೇಚರು. ನಿದ್ರೆ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತಿರ್ತಾರೆ, ಸ್ವಲ್ಪ ದಿನ ಅದು ಸೊಂಟ ನೋವು ಬರುತ್ತೆ. ಸೊಂಟ ನೋವು ಬಂದಾಗ ಆಸ್ಪತ್ರೆಗೆ ಹೋದಾಗ ಸ್ಕ್ಯಾನಿಂಗ್ ಶುರುವಾಯಿತು, ಸ್ಲಿಪ್ ಇಟ್ಸ್ಕೊಂಡ್ರು, ಇನ್ನೇನೋ ಅಂದರು, ಲಕ್ಷಾಂತರ ರೂಪಾಯಿ ಖರ್ಚು. ಸೊ ನಾವು ಪ್ರಕೃತಿಯ ವಿರುದ್ಧವಾಗಿ ಹೋಗಬಾರದು, ಯಾವುದನ್ನು ಅತಿ ಮಾಡಬಾರದು. ನಿದ್ರೆಗೆಡುವುದು ಅತಿ ತಾನೇ. ರಾತ್ರಿ 1 ಗಂಟೆ 2 ಗಂಟೆ ಮಲ್ಕೊಂಡ್ರೆ ಬಾಡಿಲಿ ಪೇಯ್ನ್ ಬರ್ದು ಇನ್ನೇನು ಮಾಡುತ್ತೆ ಅಲ್ವಾ? ಅತಿಯಾಗಿ ತಿಂದರೆ ಪೇಯ್ನ್ ಬರ್ದು ಏನು ಮಾಡುತ್ತೆ? ಅತಿ ವ್ಯಾಯಾಮ ಮಾಡಿದ್ರೆ ಪೇಯ್ನ್ ಬರ್ದು ಏನು ಮಾಡುತ್ತೆ?
ಸೊ ಹೀಗೆ ನೀವು ಸರಳವಾದ ಚಿಂತನೆಗಳನ್ನು ಮಾಡಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡಿಕೊಂಡ್ರೆ ನಿಮ್ಮ ದೇಹದಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತವೆ. ಆಯುರ್ವೇದ ಗ್ರಂಥದಲ್ಲಿ ಹೇಳ್ತಾರೆ 80 ಥರನಾದ ವಾತ ರೋಗಗಳಿದೆ ದೇಹದಲ್ಲಿ. ಅದ್ರ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಅದನ್ನೆಲ್ಲ ಓದಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಆ ಡಾಕ್ಟ್ರ್ ಹತ್ರ ಹೋಗಿ ಸಮಸ್ಯೆ ಬಂದಾಗ ಮೊದಲು ದೇಹದಲ್ಲಿ ಯಾವುದೇ ನೋವುಗಳು ಬಂದಾಗ ನೀನು ಯಾವುದನ್ನು ಅತಿ ಮಾಡಿದ್ಯಾ ಅದನ್ನು ಅರ್ಥ ಮಾಡ್ಕೋ. ಸಿಂಪಲ್. ದೇಹದಲ್ಲಿ ನೋವು ಬಂದಾಗ ಯಾವುದರಲ್ಲಿ ನೀನು ಅತಿಯಾಗಿ ಮಾಡಿದ್ಯಾ, ನಂಬರ್ 1. ನಂಬರ್ 2, ಪ್ರಕೃತಿಯ ವಿರುದ್ಧವಾಗಿ ಹೇಗೆ ನೀನು ನಡ್ಕೊತಾ ಇದೆಯಾ? ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದೆಯಾ ಇಲ್ವಾ? ಬರೀ ಯೋಚನೆ ಮಾಡಿಕೊಂಡೇ ಇದೆಯಾ ಇಲ್ವಾ? ಸೊ ಹೀಗೆ ಯೋಚನೆ ಮಾಡಬೇಕು. ಪ್ರಕೃತಿಯ ಜೊತೆ ಬದುಕುವುದನ್ನು ಕಲಿಬೇಕು. ನೆಕ್ಸ್ಟ್ ಗೋ ಟು ಆಯುರ್ವೇದ. ನಿಯರೆಸ್ಟ್ ಆಯುರ್ವೇದ ಡಾಕ್ಟ್ರಿಗೆ ಹೋಗಿ ಈ ಥರ ನೋವುಗಳಿದೆ ಅಂತೇಳಿ ಅವರು ಕೆಲವರು ಸರಳವಾದ ಟೆಕ್ನಿಕ್ಸ್ನ ಚಿಕಿತ್ಸೆಗಳನ್ನು ಕೊಡ್ತಾರೆ. ಬಾಡಿ ಆಯಿಲ್ ಮಸಾಜ್ಗಳು ಮಾಡೋದು, ಪಂಚಕರ್ಮಗಳನ್ನು ಮಾಡೋದು, ಇನ್ನು ಸಣ್ಣ ಪುಟ್ಟ ಮಾತ್ರೆಗಳನ್ನು ಕೊಡೋದು, ಇವೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಮಾಡಿ ಮತ್ತೆ ನೀವು ಇನ್ಡಿಸಿಪ್ಲಿನ್ ಲೈಫ್ನ ಸರಿ ಮಾಡ್ಕೊಳ್ಳಿ. ಇದರ ಜೊತೆ ಹೋಗ್ಬಿಡುತ್ತೀರಿ, ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇದಾಗಲಿಲ್ಲ ಅಂದರೆ ದೆನ್ ಗೋ ಫಾರ್ ಅಲೋಪತಿ ಅಲ್ವಾ? ಸಡನ್ನಾಗಿ ಯಾವುದೇ ನೋವು ಅಂತ ಹೋಗೋ ಕೆಮಿಕಲ್ ತಗೋ ಬಾಂಬ್ ಆಗ್ತಾ ನುಂಗ್ತಾ ಇರು. ಸ್ವಲ್ಪ ನಿಮ್ಮ ಹೊಟ್ಟೆ ಕಡೆ ಗಮನ ಹರಿಸ್ರಿ. ಕೆಮಿಕಲ್ಸ್ ಎಲ್ಲ ಹಾಕಿ ಹೊಟ್ಟೆ ಏನಾಗೋದು ಬೇಡ ಅಲ್ವಾ? ಸರಳ ಸೂತ್ರಗಳ ಬಗ್ಗೆ ಚಿಂತನೆ ಮಾಡಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ವಾತ ರೋಗ ದೇಹದಲ್ಲಿ ಬರತಕ್ಕಂಥ ಎಲ್ಲ ನೋವುಗಳಿಗೆ ಕಾರಣ ನಿಮ್ಮ ಅತಿಯಾದ ಅಭ್ಯಾಸಗಳು. ಎಲ್ಲವೂ ಅತಿ ಆದಾಗ ವಾತ ರೋಗ ಜಾಸ್ತಿ ಆಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪ್ರಕೃತಿಯ ಜೊತೆ ಮನಸ್ಸನ್ನು ನಿರಾಳವಾಗಿ ಇಟ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಈ ರೋಗ ಕಡಿಮೆ ಆಗುತ್ತೆ. ಈ ಮಳೆಗಾಲ ಬೇರೆ ಪ್ರಾರಂಭ ಆಯಿತು, ವಾತ ರೋಗ ಜಾಸ್ತಿ ಆಗುತ್ತೆ. ಬಿ ಕೇರ್ಫುಲ್. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.